ಸ್ನೇಹಿತರೆ ನಮಸ್ಕಾರ. 35 ದಿನ ಬರೋಬ್ಬರಿ 35 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಯಾರು ಕೂಡ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಒಬ್ಬ ಹಾಲಿ ಸಂಸದ ಈ ರೀತಿ ಅರೆಸ್ಟ್ ಆಗ್ತಾನೆ ಅಂತ ಹೇಳಿಬಿಟ್ಟು. ಇನ್ನು ಕೂಡ ಆತ ಏರ್ಪೋರ್ಟ್ನಲ್ಲಿ ತಾಯ್ನಾಡಿಗೆ ಕಾಲಿಟ್ಟಿಲ್ಲ. ಅದರ ಒಳಗೆ ಆತನನ್ನು SIT ಅಧಿಕಾರಿಗಳು ಅಲ್ಲಿ ಅರೆಸ್ಟನ್ನು ಮಾಡ್ತಾರೆ. ಕೇವಲ ಅರೆಸ್ಟ್ ಮಾಡೋದು ಮಾತ್ರವಲ್ಲ, ದರ 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 ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ನಿಂದ ಹೇಳ್ಕೊಂಡು ಬರ್ತಾರೆ. ಆದರೂ ಕೂಡ ಈತನ ಸ್ಟೈಲ್ಗೆ ಏನು ಕೂಡ ಕಡಿಮೆ ಆಗಿಲ್ಲ. ಈತ ರಾತ್ರೋರಾತ್ರಿ ಸುಮಾರೊಂದು 12:30ವರೆಗೆ ಏರ್ಪೋರ್ಟ್ಗೆ ಬಂದಿಳಿತಾನೆ. 12:30ವರೆಗೆ ಬಂದಿಳಿದ ತಕ್ಷಣಕ್ಕೆ ಏರ್ಪೋರ್ಟ್ನಲ್ಲಿ ರೆಡಿ ಇದ್ದಂಥ SIT ಅಧಿಕಾರಿಗಳ ತಂಡ ಈತನನ್ನು ವಶಕ್ಕೆ ಪಡೆಯುತ್ತೆ. ವಶಕ್ಕೆ ಪಡೆದು ಒಂದು ಪೊಲೀಸರೇ ಮಹಿಳಾ ಸಿಬ್ಬಂದಿಗಳೇ ಸುತ್ತುವರಿದು ಈತನನ್ನು ವಶಕ್ಕೆ ಪಡೆದು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ. SIT ವಿಭಾಗಕ್ಕೆ ಕರ್ಕೊಂಡೋಗಿ ರಾತ್ರಿಯಿಂದನೇ ಡ್ರಿಲ್ ಶುರು ಮಾಡ್ತಾರೆ. ರಾತ್ರಿ ಮಲಗಪ್ಪ ರಾಜ ಅಂತ ಹೇಳಿದ್ರು ಕೂಡ ಮಲಗಿಲ್ಲ ಅಂತೆ ಈ ಮಹಾರಾಜ. ಇನ್ನು ಫ್ಲೈಟ್ನಲ್ಲಿ ಬರುವಂಥ ಹೊತ್ತಿನಿಂದ ಈತ SIT ಕಚೇರಿಗೆ ಬರೋವರೆಗೂ ಕೂಡ ಈತನ ತಲೆಯಲ್ಲಿ ಸಾವಿರಾರು ವಿಚಾರಗಳು ಓಡ್ತಾ ಇತ್ತು ಅನ್ನೋದು ಆತನ ಮುಖಭಾವದಲ್ಲಿ ಗೊತ್ತಾಗ. ಮತ್ತೊಂದು ಕಡೆ ಏನಾಗುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಟೆನ್ಷನ್ ಸಹಜವಾಗಿ ಇದ್ದೇ ಇರ್ತದೆ, ಮುಂದೇನು ಹೇಗೆ ಅನ್ನೋದು. ಟ್ರ್ಯಾಕ್ ಪ್ಯಾಂಟು ಜೊತೆಗೆ ಒಂದು ಸ್ವೆಟ್ ಟೀ ಶರ್ಟ್ ಹಾಕ್ಕೊಂಡು ಬಂದಂತಹ ಈತ ಒಬ್ಬ ಸಾಮಾನ್ಯ ವ್ಯಕ್ತಿ ರೀತಿಯೇ ಬಂದ. ಬಟ್ ಬರುವಂಥ ಸಂದರ್ಭದಲ್ಲಿ ಹೋಗುವಾಗ ಸಂಸದನಾಗಿ ಹೋದನು, ಬರುವಾಗ ಆರೋಪಿಯಾಗಿ ಬಂದಿದ್ದ ಅನ್ನೋದು ವಿಚಿತ್ರ ಮತ್ತು ವಿಶೇಷ. ಹೀಗಿರುವಂತಹ ಈ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ಡ್ರೈವ್ ಪ್ರಕರಣದಲ್ಲಿ ಈಗ ಸಾಕಷ್ಟು ಆಯಾಮಗಳು ಚರ್ಚೆ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಒಂದು ಪ್ರಮುಖ ಸಾಕ್ಷಿಯನ್ನು ಈತ ನಾಶ ಮಾಡಿದ್ದಾನ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಒಂದು ವೇಳೆ ಹಾಗೇನಾದರೂ ಮಾಡ್ದ ಅಂತ ಹೇಳಿದ್ರೆ ಬಹುಶಃ ಈತನ ಗ್ರಹಚಾರ ಕೆಟ್ಟಂತೆ ಸರಿ. ಯಾಕೆ? ಜೊತೆಗೆ ಈತನನ್ನು ಮಹಿಳಾ ಅಧಿಕಾರಿಗಳೇ ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋಗಿದ್ದು ಯಾಕೆ? ಇವೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಶುಕ್ರವಾರ ಈತನ ಪಾಲಿಗೆ, ಯಾರು ಪ್ರಜ್ವಲ್ ರೇವಣ್ಣನ ಪಾಲಿಗೆ ಅಶುಭ ಶುಕ್ರವಾರ ಅಂತಲೇ ಹೇಳ್ಬೋದು. ಕಾರಣ ಸುಮಾರೊಂದು 34-35 ದಿನಗಳ ಕಾಲ ಫಾರಿನ್ನಲ್ಲಿ ತಲೆಮರೆಸ್ಕೊಂಡು ಓಡಾಡಿಕೊಂಡು ಇದ್ದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ತಾಯ್ನಾಡಿಗೆ ಕಾಲಿಟ್ಟಿದ್ದಾನೆ. ಕಾಲಿಟ್ಟ ತಕ್ಷಣಕ್ಕೆ ಆತನನ್ನು SIT ವಶಕ್ಕೆ ಪಡೆದಿದೆ. ಈ ಮೂಲಕ ಸುಮಾರು 2976 ಅಶ್ಲೀಲ ವಿಡಿಯೋಗಳನ್ನು ಮಾಡಿ ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ನಂತರ ಅದು ಪೆನ್ಡ್ರೈವ್ಗೆ ಹೋಗಿ ಪೆನ್ಡ್ರೈವ್ ಹರಿದು ಹಂಚಿ ಒಂದು 2976 ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ದು ಮಾತ್ರವಲ್ಲದೆ ಅತ್ಯಂತ ವಿಕೃತ ರೀತಿಯಲ್ಲಿ ವರ್ತಿಸಿದಂತಹ ಈತನಿಗೆ ಸರಿಯಾದ ಶಿಕ್ಷೆ ವಿಧಿಸುವಂಥ ಸಮಯ ಈಗ ಹತ್ತಿರ ಬಂದಿದೆ. ಪರಿಣಾಮ ಯಾವಾಗ ಈತ ಏರ್ಪೋರ್ಟ್ಗೆ ಬಂದೋ ಅಲ್ಲೇ ಪೊಲೀಸ್ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ರು. ಅದು ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳು, 5 ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಹೆಡೆಮುರಿ ಕಟ್ಟಿದ್ದು ವಿಶೇಷ. ಹೌದು, ಯಾವಾಗ ಈತ ಜರ್ಮನಿಗೆ ಹೋಗಿದ್ದ ಅವತ್ತಿನಿಂದ ನಿನ್ನೆವರೆಗೂ ಕೂಡ ಸತತವಾದಂತಹ ಟ್ರ್ಯಾಕಿಂಗಲ್ಲಿ ಇದ್ದಂಥ ಪೊಲೀಸರಿಗೆ ಅಂತಿಮವಾಗಿ ಸಿಕ್ಕಿದ್ದು ಶಾಕಿಂಗ್ ವಿಚಾರ. ಪಾಸ್ಪೋರ್ಟ್ ಆಧಾರದಲ್ಲಿ, ಯಾವುದು ರಾಜತಾಂತ್ರಿಕ ಪಾಸ್ಪೋರ್ಟ್ನ ಆಧಾರದಲ್ಲಿ ಜರ್ಮನಿಗೆ ತೆರಳಿದಂಥ ಪ್ರಜ್ವಲ್ ತನ್ನ ಮೇಲಿನ ಪ್ರಕರಣದಿಂದ ತಲೆಮರೆಸ್ಕೊಂಡು ಕೂತಿದ್ದ. ಏಪ್ರಿಲ್ 26ರಿಂದ ಮೇ 30ರವರೆಗೆ ಜರ್ಮನಿಯಲ್ಲೇ ಇದ್ದ. ಅಲ್ಲಿನ ಕಾಲಮಾನದ ಪ್ರಕಾರ ಮೇ 30ರ ಮಧ್ಯಾಹ್ನ 12:30ಕ್ಕೆ ಮ್ಯೂನಿಚ್ ನಗರದಿಂದ ಹೊರಡ್ತಾನೆ. ಅದು ನಮ್ಮ ಸಮಯ ರಾತ್ರಿ ಸುಮಾರೊಂದು 12:45-12:35 ಸುಮಾರಿಗೆ ಇಲ್ಲಿಗೆ ಬಂದು ರೀಚ್ ಆಗುತ್ತೆ. ಇಲ್ಲಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಅದಾಗಲೇ ಸಿದ್ಧವಾಗಿದ್ದಂಥ SIT ತಂಡ ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿ, CIFF ಪೊಲೀಸರ ಜೊತೆಗೆ ಚರ್ಚೆಯನ್ನು ನಡೆಸಿ ಲುಕೌಟ್ ನೋಟಿಸ್ ಹಾಗೂ ಬ್ಲೂ ಕಾರ್ನರ್ ನೋಟಿಸ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ವಶಕ್ಕೆ ಪಡೆದಿದೆ. ನಂತರ 5 ಮಹಿಳಾ ಪೊಲೀಸರ ನೇತೃತ್ವದಲ್ಲಿ ಪ್ರಜ್ವಲ್ನನ್ನು ಅರೆಸ್ಟ್ ಮಾಡಿದ್ದಾರೆ. ವಿಮಾನ ನಿಲ್ದಾಣದಿಂದ 5 ಮಹಿಳಾ ಪೊಲೀಸ್ ಸಿಬ್ಬಂದಿಯೇ ಬಂಧಿಸಿ ಜೀಪ್ನಲ್ಲಿ ಕೂರಿಸಿಕೊಂಡು SIT ವಿಚಾರಣಾ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಮಲಗೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಸ್ವತಃ ರೇವಣ್ಣ ಬಳಸಿದ್ದಂತಹ ಬೆಡ್ ಮತ್ತು ಬೆಡ್ಶೀಟನ್ನು ಕೊಡ್ತಾರೆ. ಬಟ್ ಈತ ಮಲಗೋದಿಲ್ಲ. ಹೀಗಾಗಿ ಇದು ಅತ್ಯಂತ ವಿಶೇಷವಾಗಿರ್ತದೆ. ಮತ್ತು ಇಲ್ಲಿ ಮಹಿಳಾ ಅಧಿಕಾರಿಗಳಿಂದ ಯಾಕೆ ಅರೆಸ್ಟ್ ಮಾಡಿಸಿದ್ರು ಅನ್ನೋದು ಸಾಕಷ್ಟು ಜನರ ಕ್ಯೂರಿಯಾಸಿಟಿ. ಕಾರಣನೂ ಕೂಡ ಇದೆ. ಜೀಪ್ ಚಾಲಕ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ಆ ಜೀಪಲ್ಲಿ ಇದ್ದಿದ್ದು ಮಹಿಳಾ ಸಿಬ್ಬಂದಿಯೇ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗೆ ಮುಜುಗರ ಉಂಟು ಮಾಡುವಂಥ ನಿಟ್ಟಿನಲ್ಲೇ ಅದರಲ್ಲೂ ನೋಡಿ, ಈ ಆರೋಪಿಯನ್ನು ಮಧ್ಯ ಕೂರಿಸ್ಕೊಂಡು ಆಚೆ ಈಚೆನೂ ಕೂಡ ಮಹಿಳೆಯರಿದ್ದಾರೆ, ಮುಂದೆನೂ ಕೂಡ ಮಹಿಳೆ, ಹಿಂದೆನೂ ಕೂಡ ಮಹಿಳೆ. ಈ ರೀತಿ ಒಂದು ರೀತಿಯಲ್ಲಿ 5 ಜನ
5 ಜನ ಮಹಿಳೆಯರನ್ನು ಕೂರಿಸ್ಕೊಂಡು ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬೋದಕ್ಕೆ ನಾವಿದ್ದೇವೆ ಎನ್ನುವಂತಹ ಒಂದು ಅಭಯವನ್ನು ನೀಡೋದಕ್ಕೆ, ಸಂದೇಶವನ್ನು ರವಾನಿಸೋದಕ್ಕೆ ಮಹಿಳಾ ಅಧಿಕಾರಿಗಳಿಂದ SIT ಬಂಧನ ಮಾಡಿಸಿದೆ ಅನ್ನುವಂಥ ಚರ್ಚೆ ಗೊತ್ತಾಗ್ತಿದೆ. ಒಂದು ವಿಶೇಷವಾದಂಥ ಬಂಧನ ಇದು. ಜೊತೆಗೆ ಬಹುಶಃ ಈ ಪ್ರಜ್ವಲ್ ರೇವಣ್ಣ ಕನಸಿನಲ್ಲೂ ಕೂಡ ಇಂಥದ್ದೊಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತೇಳಿ ಯೋಚನೆ ಮಾಡಿರಲಿಕ್ಕಿಲ್ಲ. ಈ ಮೂಲಕ ಸಂತ್ರಸ್ತೆಯರಿಗೆ ಮತ್ತಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು SIT ಮಾಡಿದೆ. ಇನ್ನು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಖಾಲಿ ಕೈಯಲ್ಲಿ ನಡ್ಕೊಂಬರ್ತಿದ್ದ. ಶಿಸ್ತಿನಲ್ಲಿ ಆ ಸ್ವೆಟ್ ಟಿ ಶರ್ಟ್ ಮೇಲೆ ಜೋಬಿಗೆ ಕೈಯನ್ನು ಹಾಕ್ಕೊಂಡು ಭಾರಿ ಒಳ್ಳೆ ಹುಡುಗನ ರೀತಿ ನಡ್ಕೊಂಡು ಬರ್ತಾ ಇದ್ದದನ್ನು ನೋಡಿದ್ರೆ ಬಹುಶಃ ಎಂಥವ್ರಿಗಾದರೂ ಕ್ಯಾಕರ್ಸಿ ಮುಖಕ್ಕೆ ಒಗಿಬೇಕು ಅಂತೇಳಿ ಅನಿಸ್ತಾ ಇರಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಆತನ ಬಳಿ ಯಾವುದೇ ವಸ್ತುಗಳಿರಲಿಲ್ಲ, ಯಾವುದೇ ಬ್ಯಾಗ್ ಇರಲಿಲ್ಲ. ಏನಾಯಿತು ಅಂತೇಳಿ ಕೇಳಿದ್ರೆ ಅವೆಲ್ಲವೂ ಕೂಡ SIT ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಹೌದು, ಈತ ಫಾರಿನ್ನಿಂದ ತಂದಿರುವಂಥ ಅಷ್ಟೂ ವಸ್ತುಗಳನ್ನು, ಅಷ್ಟೂ ಬ್ಯಾಗ್ಗಳನ್ನು ಇವರು SIT ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಏನಿದೆ, ಏನೇನು ತಂದಿದ್ದಾನೆ, ಏನೇನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಪ್ರಮುಖವಾಗಿ ಇಲ್ಲಿ ಸಾಕ್ಷಿ ನಾಶದ ಅನುಮಾನನೂ ಕೂಡ ಇದೆ. ಏನದು? ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಮೊಬೈಲು ಈಗ SITಗೆ ಬೇಕಾಗಿದೆ. ಇಲ್ಲಿವರೆಗೆ ನಡೆದಂಥ ತನಿಖೆಯಲ್ಲಿ ಆತನ ಮೊಬೈಲ್ ಸಿಕ್ಕಿಲ್ಲ. ಈಗಲೂ ಕೂಡ ಆತ ಆ ಮೊಬೈಲನ್ನು ಉಳಿಸಿದ್ದಾನೆ ಅಂತೇಳಿ ನೀವೇನೋ ಅಂದ್ಕೊಳ್ಬೇಡಿ. ಬಹುಶಃ ಜರ್ಮನಿಯಲ್ಲಿ ಹೊಸ ಫೋನನ್ನು ಖರೀದಿ ಮಾಡಿರ್ತಾನೆ, ಹಳೆ ಫೋನನ್ನು ಹೊಡೆದು ಹಾಕಿದ್ದಾನೆ ಎನ್ನುವಂತಹ ಒಂದು ಡೌಟ್ ಕೂಡ ಇದೆ. ಅಂದರೆ ಆ ಮೊಬೈಲನ್ನು ಹೊಡೆದು ಚಚ್ಚಿ ಬಿಸಾಕಿದ್ದಾನೆ. ಯಾವ ಮೊಬೈಲ್ನಲ್ಲಿ ಈತ ವಿಡಿಯೋ ಮಾಡಿದ್ನೋ, ಯಾವ ಮೊಬೈಲ್ನಲ್ಲಿ ವೀಡಿಯೋಸ್ಗಳನ್ನು ಇಟ್ಕೊಂಡಿದ್ನೋ ಆ ಮೊಬೈಲನ್ನು ಬಿಸಾಡಿದ್ದಾನೆ, ಪುಡಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಹಾಗೆ ಮಾಡಿದ್ದೇ ಹೌದಾದಲ್ಲಿ ಈತನಿಗೆ ನಿಜವಾದಂಥ ಸಂಕಷ್ಟ ಈಗ ಶುರು. ಯಾಕೆ ಅಂತ ಹೇಳಿದರೆ ಅದನ್ನು ಮದರ್ ಡಿವೈಸ್ ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದರೆ ಅದೇ ಪ್ರಮುಖ ಸಾಕ್ಷಿಯಾಗಿರ್ತದೆ ಈ ಪ್ರಕರಣಕ್ಕೆ. ಯಾಕೆಂತ ಹೇಳಿದ್ರೆ ಈತ ಎಲ್ಲ ವಿಡಿಯೋಗಳನ್ನು ಮಾಡಿದ್ದು ಅದೇ ಮೊಬೈಲ್ನಲ್ಲಿ. ಹಾಗಾದರೆ ಆ ಮೊಬೈಲ್ ಎಲ್ಲಿದೆ? ಜೊತೆಗೆ ಒಂದು ವೇಳೆ ಮದರ್ ಡಿವೈಸ್ ಡೆಸ್ಟ್ರಾಯ್ ಮಾಡಿದರೆ ಪ್ರಜ್ವಲ್ಗೆ ಸಂಕಷ್ಟ ಫಿಕ್ಸ್ ಆಗೋದು ಕೂಡ ಆತನಿಗೆ ಗೊತ್ತಿಲ್ಲ ಅಂತೇನಲ್ಲ, ಆತನಿಗೆ ಅದು ಕೂಡ ಗೊತ್ತಿದೆ. ಸಾಕ್ಷಿ ನಾಶದ ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವಂಥದ್ದು ಕೂಡ ಆತನಿಗೆ ಗೊತ್ತಿದೆ. ಹೀಗಾಗಿ ಈ ಮದರ್ ಡಿವೈಸ್ ಯಾರ ಬಳಿ ಇದೆ ಅಂತ ಹೇಳಿ ಈಗ ಅಧಿಕಾರಿಗಳು ಪ್ರಶ್ನೆಯನ್ನು ಶುರು ಮಾಡ್ತಾರೆ. ಜೊತೆಗೆ ಆ ಮೊಬೈಲ್ ಎಲ್ಲಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಹಾಸನದಲ್ಲಿ ಹರಿದಾಡಿರುವಂಥ ಅಶ್ಲೀಲ ವಿಡಿಯೋಗಳು ಸೆಕೆಂಡರಿ ಎವಿಡೆನ್ಸ್ ಆಗಿದ್ದು, ಹೀಗಾಗಿ ಮದರ್ ಡಿವೈಸ್ ಬಗ್ಗೆ SIT ತನಿಖೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಒಂದು ವೇಳೆ ಆತ ಮದರ್ ಡಿವೈಸನ್ನು ಡಿಸ್ಟ್ರಾಯ್ ಮಾಡಿದರೆ ಆತನಿಗೆ ನಿಜವಾಗ್ಲೂ ಕೂಡ ಬೇರೆ ರೀತಿಯಲ್ಲೇ ಸೆಕ್ಷನ್ಗಳು ದಾಖಲಿಸಿ ಸಂಕಷ್ಟಗಳನ್ನು ಮತ್ತಷ್ಟು ತಂದೊಡ್ಡುವಂತಹ ಸಾಧ್ಯತೆಯೂ ಕೂಡ ಕಾಣಿಸ್ತಿದೆ. ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರ ಆತನನ್ನು ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡೀತಾರೆ 24 ಗಂಟೆ ಒಳಗಡೆ. ಈ ಎಲ್ಲ ಪ್ರಕ್ರಿಯೆಯೂ ಕೂಡ ಶುಕ್ರವಾರ ಸಂಜೆವರೆಗೂ ಕೂಡ ನಡೀತದೆ. ಶನಿವಾರದಿಂದ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ನಡೀತದೆ. ಸ್ಥಳ ಮಹಜರು ಮಾಡಬೇಕಾಗ್ತದೆ, ಸಂತ್ರಸ್ತೆಯರ ಬಗ್ಗೆ ಮಾಹಿತಿಯನ್ನು ಪಡಿಬೇಕಾಗ್ತದೆ. ಯಾವ ರೀತಿಯಲ್ಲಿ ಈತ ಅವರನ್ನು ಬಳಸಿಕೊಂಡ, ಯಾವ ರೀತಿಯಲ್ಲಿ ಅವರಿಗೆ ಮೋಸವನ್ನು ಮಾಡ್ದ, ಯಾವ ರೀತಿಯಲ್ಲಿ ಅವರ ವಿಡಿಯೋವನ್ನು ಮಾಡ್ದ, ಈ ಎಲ್ಲ ವಿಚಾರಗಳ ಬಗ್ಗೆ ಬಾಯಿ ಬಿಡಿಸಬೇಕಾಗ್ತದೆ. ಹಂತವಾಗಿ ವಿಚಾರಣೆಯನ್ನು ನಡೆಸಿ ಈ ಎಲ್ಲ ವಿಚಾರಗಳನ್ನು ಬಾಯಿ ಬಿಡಿಸಿ ನಂತರ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಸಂಬಂಧ SITಗೆ ಈಗಾಗಲೇ ಸರ್ಕಾರ ಕೂಡ ಫ್ರೀ ಹ್ಯಾಂಡ್ ಅಂತೇಳಿ ಘೋಷಣೆ ಮಾಡಿದೆ. ಯಾವುದೇ ವಿಚಾರದಲ್ಲಿ ನಾವು ತಲೆ ಮೂಗು ಏನು ಕೂಡ ತೋರಿಸೋದಿಲ್ಲ, ನಿಮ್ಮಷ್ಟಕ್ಕೆ ನೀವು ವಿಚಾರಣೆಯನ್ನು ಮಾಡಿ ಎನ್ನುವಂಥ ಆದೇಶವನ್ನು ಕೊಟ್ಟಿದೆ. ಈ ಕಾರಣಕ್ಕೋಸ್ಕರ ADGP ವಿಜಯ್ ಕುಮಾರ್ ಸಿಂಗ್, ಸಹಾಯಕ ಪೊಲೀಸ್ ಮಹಾನಿರ್ದೇಶಕರಾದಂಥ ಸುಮನ್ ಡಿ ಪನ್ನೇಕರ್ ಹಾಗೂ ಮೈಸೂರಿನ SP ಸೀಮಾ ಲಾಡ್ಕರ್ ಅವರನ್ನು ಒಳಗೊಂಡಂತಹ ವಿಶೇಷ ತಂಡ ಈಗ ಈ ಪ್ರಕರಣದ ಬಗ್ಗೆ ಒಂದು ಸೀರಿಯಸ್ ಆದಂತಹ ಒಂದು ಅಲಿಗೇಷನನ್ನು ಇರೋದ್ರಿಂದ ಕಂಪ್ಲೀಟ್ ಆದಂಥ ವಿಚಾರಣೆಯನ್ನು ನಡೆಸ್ತಿದೆ. ಜೊತೆಗೆ ಪಿನ್ ಟು ಪಿನ್ ಸಾಕ್ಷಿಗಳನ್ನು, ಮಾಹಿತಿಗಳನ್ನು ಕಲೆ ಹಾಕ್ತಿದೆ. ಜೊತೆಗೆ ಇನ್ನು ಮುಂದೆ ಪಿನ್ ಟು ಪಿನ್ ಮಾಹಿತಿಯನ್ನು, ಅಂದರೆ ಏನೆಲ್ಲ ವಿಚಾರವನ್ನು ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಅವನು ಉತ್ತರ ಕೊಡುವಂಥದ್ದು ಏನು, ಯಾರೋ ಪ್ರಜ್ವಲ್ ರೇವಣ್ಣ ಈ ಪ್ರಶ್ನೆಗಳಿಗೆ ಏನಂತೇಳಿ ಉತ್ತರ ಕೊಡ್ತಾನೆ, ಇವೆಲ್ಲವನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಆ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೀರಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸ್ತು, ಪ್ರಜ್ವಲ್ ರೇವಣ್ಣ ಬಂಧನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ, ಅವನಿಗೆ ಈಗ ಯಾವ ರೀತಿಯಾದಂಥ ವಿಚಾರಣೆ ಶಿಕ್ಷೆಗಳು ಆದರೆ ಉಳಿತು ಅಂತೇಳಿ ನಿಮ್ಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.